ಜೈಲಲ್ಲಿ ಟಿವಿ ಬಳಿಕ ಫೋನ್ಗೆ ನಟ ದರ್ಶನ್ ಬೇಡಿಕೆ ಇಟ್ಟಿದ್ದಾರಂತೆ. ಕುಟುಂಬ ಸದಸ್ಯರಿಗೆ ಫೋನ್ ಕಾಲ್ ಮಾಡಲಿಕ್ಕೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರಂತೆ ದಾಸ. ಏಕಾಂಗಿಯಾಗಿರುವ ದರ್ಶನ್ಗೆ ಕುಟುಂಬ ಸದಸ್ಯರ ನೆನಪು ಕಾಡ್ತಾ ಇದೆ. ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನು ಪಡೆಯಲಿಕ್ಕೆ ಪರದಾಡ್ತಾ ಇದ್ದಾರೆ ದರ್ಶನ್. ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರವನ್ನು ತಿಳಿಯಲು ಫೋನ್ ಕಾಲ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಪ್ರಿಸನ್ ಕಾಲ್ ಸಿಸ್ಟಮ್ ಪದ್ಧತಿಯಡಿ ಫೋನ್ ಕಾಲ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ವಾರದಲ್ಲಿ 3 ಬಾರಿ ಮಾತ್ರ ಫೋನ್ ಕಾಲನ್ನು ಮಾಡಬಹುದು ದರ್ಶನ್ ಅವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಇಷ್ಟು ದಿನ ಟಿವಿ ಬೇಕು, ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಆಗ್ತಾ ಇರುವಂತಹ ಅಪ್ಡೇಟ್ ತಿಳ್ಕೊಳ್ಬೇಕು ಅಂತ ಹೇಳಿ ದಾಸ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ರು. ಈಗ ಫೋನ್ ಯಾಕಾಗಿ, ಈ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್ ಕುಮಾರ್, ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಅವರಿಗೆ ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆ. ಮತ್ತೊಂದು ಕಡೆಗೆ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೊಡಲಿಕ್ಕೆ ಯಾರೂ ಸಹಿತ ಅವರನ್ನ ಭೇಟಿ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಾಗಿದ್ರೆ ಅವರ ಹಿತೈಷಿಗಳು ಬರ್ತಾ ಇದ್ರು, ಸ್ನೇಹಿತರು ಬರ್ತಾ ಇದ್ರು. ಮತ್ತೊಂದು ಕಡೆಗೆ ಕುಟುಂಬಸ್ಥರು ಸಹಿತ ಏನು ಅವಕಾಶಗಳು ವಾರದಲ್ಲಿ 2 ಬಾರಿ ಅವಕಾಶ ಇತ್ತು, ಆ ಸಂದರ್ಭದಲ್ಲಿ ಬಂದು ಭೇಟಿಯಾಗಿ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾಗಿಂದನೂ ಸಹಿತ ದರ್ಶನ್ ಅವರಿಗೆ ಆ ರೀತಿ ಭೇಟಿ ಆಗ್ಲಿಕ್ಕೆ ಯಾರೂ ಸಹಿತ ಇಲ್ಲ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆ. ಅದ್ರ ಜೊತೆಗೆ ಪ್ರಿಸನರ್ ಕಾಲ್ ವ್ಯವಸ್ಥೆ ಅನ್ನುವಂಥ ಒಂದು ಸಿಸ್ಟಮ್ ವ್ಯವಸ್ಥೆ ಏನಿದೆ ಅಂದ್ರೆ ಬಳ್ಳಾರಿ ಎಲ್ಲ ಜೈಲುಗಳಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ. ಲ್ಯಾಂಡ್ ಲೈನ್ ಮೂಲಕ ಅವರ ಕುಟುಂಬಸ್ಥರಿಗೆ ವಾರದಲ್ಲಿ 3 ಬಾರಿ ಕಾಲ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇದ್ರ ಭಾಗವಾಗಿನೇ ದರ್ಶನ್ ಅವರು ಇದೀಗ ತಮ್ಮ ಮಗ ಮತ್ತು ಪತ್ನಿಯ ಜೊತೆಗೆ ಮಾತನಾಡಲಿಕ್ಕೆ ಈ ರೀತಿ ವ್ಯವಸ್ಥೆನ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಈಗಾಗಲೇ ಜೈಲಾಧಿಕಾರಿಗಳ ಬಳಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದಕ್ಕೆ ಅವಕಾಶ ಕೂಡ ಇದೆ. ಜೈಲಿನಲ್ಲಿ ಯಾವುದೇ ವಿಚಾರಣಾಧೀನ ಕೈದಿ ಆಗಿರ್ಬೋದು ಮತ್ತು ಸಜ್ಜಾ ಕೈದಿ ಆಗಿರ್ಬೋದು ಅವ್ರಿಗೂ ಸಹಿತ ಈ ರೀತಿಯ ಪ್ರಿಸನರ್ ಕಾಲ್ ಸಿಸ್ಟಮ್ ಮೂಲಕವಾಗಿ ಅಂದ್ರೆ ಲ್ಯಾಂಡ್ ಲೈನ್ ಏನಿರುತ್ತೆ ಅದರಲ್ಲಿ ಅಡ್ವಾನ್ಸ್ ಆಗಿ ಅವರು 2-3 ನಂಬರ್ಗಳನ್ನ ಕೊಟ್ಟಿರಬೇಕು. ಆ ನಂಬರ್ಗಳಿಗೆ ಮಾತ್ರ ಇಲ್ಲಿಂದ ಕಾಲ್ ಹೋಗುತ್ತೆ ಹೊರತಾಗಿ ಬೇರೆ ಯಾವುದೇ ನಂಬರ್ಗಳಿಗೂ ಸಹಿತ ಹೋಗೋದಿಲ್ಲ. ಹೀಗಾಗಿ ಜೈಲಾಧಿಕಾರಿಗಳು ಸಹಿತ ಅವರು ಯಾವ ನಂಬರ್ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೋ ಆ ನಂಬರ್ಗಳನ್ನು ಸಂಗ್ರಹಿಸಿಟ್ಕೊಂಡು ಆ ನಂಬರ್ಗಳಿಗೆ ಮಾತ್ರ ಕರೆ ಹೋಗೋ ನಿಟ್ಟಿನಲ್ಲಿ ಈಗಾಗಲೇ ಅದನ್ನ ಆ ನಿಟ್ಟಿನಲ್ಲಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ದರ್ಶನ್ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರದ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಸಿಗ್ತಿಲ್ಲ. ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅತಿ ಹೆಚ್ಚಾಗಿ ಒಂಟಿತನ ಕಾಡ್ತಾ ಇರೋದ್ರಿಂದ ಇದೀಗ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಕ್ಕಂಥ ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ಇದು ಯಾವುದೂ ಕೂಡ ದರ್ಶನ್ ಅವರು ಕಾಡಿರಲಿಲ್ಲ. ಕಾರಣ ಹೊಟ್ಟೆ ತುಂಬಿತ್ತು, ಅವ್ರಿಗೆ ಬೇಕಾಗಿದ್ದು ಎಲ್ಲದೂ ಕೂಡ ಸಿಗ್ತಾ ಇತ್ತು. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ, ಒಂಟಿತನ ಕಾಡ್ತಾ ಇದೆ, ಮನೆಯವ್ರ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ, ಟಿವಿ ಬೇಕು ಅನ್ನಿಸ್ತಾ ಇದೆ. ನೋಡೋಣ ಮತ್ತೇನೆಲ್ಲ ಬೇಕಾಗಬಹುದು ದರ್ಶನ್ ಅವರಿಗೆ ಅಂತ.